ತುಂಬ ಜನ ಕೇಳ್ತಾ ಇರ್ತಾರೆ, ರೈಸ್ ತಿನ್ನೋದ್ರಿಂದ ನಾವು ದಪ್ಪ ಆಗ್ತೀವಾ ಅಥವಾ ರೈಸ್ ತಿನ್ನೋದ್ರಿಂದ ನಮಗೆ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತಾ ಅಂತ ಹೇಳಿ. ಸೊ ಬೇಸಿಕಲಿ ಒಂದು ಬ್ಯಾಲೆನ್ಸ್ಡ್ ಮೀಲ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಈಗ ಒಂದು ಪ್ಲೇಟ್ ಅಂತ, ಒಂದು ಮೀಲ್ ಪ್ಲೇಟ್ ಅಂತ ತೊಗೊಂಡಾಗ ಅದರ 50% ವೆಜಿಟೇಬಲ್ಸ್ ಇರಬೇಕು, 25% ಪ್ರೋಟೀನ್ ಇರಬೇಕು, ಇನ್ನು 25% ಕಾರ್ಬೋಹೈಡ್ರೇಟ್ ಇರಬೇಕು. ಸೊ ರೈಸ್, ರಾಗಿ, ಚಪಾತಿ ಇದೆಲ್ಲವೂ ಕೂಡ ಕಾರ್ಬೋಹೈಡ್ರೇಟಲ್ಲಿ ಬರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದಲ್ಲ ನೀವು 25% ಅಷ್ಟು ಇನ್ಕ್ಲೂಡ್ ಮಾಡಿಕೊಂಡಾಗ ನಿಮಗೆ ಯಾವುದೇ ರೀತಿಯ ವೆಯ್ಟ್ ಗೇನ್ ಆಗುವಂಥದ್ದು ಅಥವಾ ಬ್ಲಡ್ ಶುಗರ್ ಜಾಸ್ತಿ ಆಗುವಂಥದ್ದು ಆಗೋದಿಲ್ಲ. ಮತ್ತು ಈಟಿಂಗ್ ಆರ್ಡರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ನೀವು ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ, ನಂತರದಲ್ಲಿ ಪ್ರೋಟೀನ್ ಸೋರ್ಸು ಮತ್ತು ಕಾರ್ಬೋಹೈಡ್ರೇಟ್, ಅದ್ರ ಜೊತೆಗೆ ಹೆಲ್ದಿ ಫ್ಯಾಟ್ಸ್ ಇದೆಲ್ಲವೂ ಕೂಡ ಆರ್ಡ್ರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಾಗ ನಿಮಗೆ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಕೂಡ ಆಗೋದಿಲ್ಲ, ಅದ್ರ ಜೊತೆಗೆ ಒಂದು ಬ್ಲಡ್ ಶುಗರ್ ಕೂಡ ಜಾಸ್ತಿ ಆಗೋದಿಲ್ಲ. ಸೊ ಯಾವ ರೀತಿಯಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ತೀರಾ ಮತ್ತು ಯಾವ ಕ್ವಾಂಟಿಟಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕಮೆಂಟ್ ಮಾಡಿ ನೀವು ಯಾವ ಥರ ರೈಸನ್ನು ಸೇವಿಸ್ತಾ ಇದ್ದೀರಾ ಅಂತ ಹೇಳಿ.